ತಿಳಿತದೆ ಇದು. ಅದು ಅವ್ರಿಗೆ ಎಷ್ಟೇ ಅಲ್ರಿ ಮಾತು. ನಾವು ಎಲ್ಲ ಅವರು ದೊಡ್ಡವರಿಗೆ ಅವ್ರು ಹುಚ್ಚು ಸಿದ್ದರಾಮಯ್ಯ ಅನ್ಬೋದು, ನಮಗನ್ನ ಕಳಂಗಿಲ್ಲ. ಆದ್ರೆ ಏನು, ನಾನು ಹುಚ್ಚು ಶ್ರೀಧರನೇ, ನಮಗರ ಎಷ್ಟು ತಿಳಿತದ ಅಂತಾರವ್ರು ಪ್ರಭುದೇವರು. ಹೇಗಿರಬೇಕು ಈ ಮಾತು ನೋಡ್ರಿ. ಪ್ರಭುದೇವರು ಹೇಳುವಂತ ಈ ನಮ್ಮ ಲೌಕಿಕ ಜೀವನದಲ್ಲೇ ನಾವು ನಮ್ಮ ಜೀವನದಾಗ ಅಳವಡಿಸ್ಕೋಬೇಕಾದಂತ ಮಾತುಗಳಿಗೆಲ್ಲ ನಾವು ಹೇಗಿರ್ಬೇಕು. ಭಕ್ತನಿದ್ದ ಟಾವಿಗೆ ಕತ್ತ ಬಂದರೆ ನಾವು ಎಲ್ಲಿದ್ದೇವೆ? ಠಾವು ಅಂದ್ರೆ ಜಾಗ, ನಮ್ಮ ಮನೆ ಪಕ್ಕದಿಲ್ಲ. ಭಕ್ತನಿದ್ದ ಠಾವು ಅಂದ್ರೆ ಎಲ್ಲಿ ಭಕ್ತ ಇರ್ತಾನ ಆ ಜಾಗಕ್ಕ ಕತ್ತ ಬಂದರೆ, ಒಬ್ಬ ಯೋಗಿ ಬಂದ ಅಂತಂದ್ರೆ, ಶಿವಯೋಗಿ ಬಂದ ಅಂತಂದ್ರ, ಅಥವಾ ಸಾಕ್ಷಾತ್ ಪರಮಾತ್ಮನೇ ಬಂದ ಅಂತಂದ್ರ ಹೇಗಿರ್ಬೇಕು? ನಿಯಮ ಹೇಳ್ತಾರವರು, ಅತ್ಯತ್ತ ಹರಿಯಲೇ ನಂಬಬೇಕು ನೋಡ. ಇದು ಒಂದೇ ಮಾತು. ಇದನ್ನ ಇಷ್ಟು ಗಟ್ಟಿ ಇಟ್ಕೊರಿ, ಎಂದು ಬರೀಬೇಕಾಗ್ತದೆ. ಪ್ರಭುದೇವರ ಮಾತದ ಇದು. ಅತ್ಯತ್ತ ಹರಿಯಲೇ ನಂಬಬೇಕು ನೋಡ. ಎಷ್ಟು ಹರಿಯಲಿರಬಾರ್ದು, ಏನ್ ಬೇಕಾಗಿರ್ಲದು. ಶಿವಯೋಗಿ ಬಂದಾನಂತಂದ್ರೆ ಮುಗಿತು, ಸಾಕ್ಷಾತ್ ಪರಮಾತ್ಮ ಬಂದಾನಂತ ತಿಳ್ಕೋಬೇಕು. ಒಬ್ಬ ಜಂಗಮ ಸ್ವರೂಪ ನಮ್ಮ ಮನೆಗೆ ಬಂದ, ಲೌಕಿಕ ಮಾತಾಡಕತ್ತೇನೆ. ಒಬ್ಬ ಜಂಗಮ ಸ್ವರೂಪ ಶಿವಜ್ಞಾನವನ್ನು ಬಂದಂತಹ ಡೋಂಗಿ ಜಂಗಮರಲ್ಲ, ಮತ್ತು ಪ್ರಭುದೇವರಂತವ್ರು, ಸಿದ್ದರಾಮರಂತವ್ರು, ಬಸವಾದಿ ಶರಣರಂತವ್ರು, ಒಬ್ಬ ಸ್ವಸ್ವರೂಪವನ್ನು ತಿಳಿದಿರ್ತಕ್ಕಂತಹ, ತನ್ನ ಸ್ವರೂಪದಲ್ಲೇ ನೆಲೆ ನಿಂತಹ ಒಬ್ಬ ಯೋಗಿ ಪುರುಷ. ಅವ ಗೃಹಸ್ಥರೇ ಇರಲಿ, ಸನ್ಯಾಸಿರೇ ಇರಲಿ, ಏನರೇ ಇರಲಿ, ತನ್ನ ನಿಜದಲ್ಲಿ ನಿಂತಹ ಬಂದಿದ್ದ ಅಂತಂದ್ರೆ ನಾವ್ ಹೇಗಿರ್ಬೇಕು? ಅತ್ಯಂತ ಹರಿಯದೆ ನಂಬಬೇಕು. ಚಿತ್ತ ಚಂಚಲ ಆಗಬಾರದು, ಆ ಕಡೆ ಈ ಕಡೆ ಹರಿದಾಡಬಾರ್ದು. ನಾನು ಆ ಕೆಲಸ ಐತಿ, ನಾನು ಈ ಕೆಲಸ ಐತಿ, ನಾನು ನೀರು ಹಸಾವದೀನಿ, ನಾನು ದುಡಿ ಹೋವದೀನಿ. ಅತ್ಯಂತ ಹರಿಯದೆ ಏನು ಮಾಡ್ಲಾರ್ದ ನಂಬಬೇಕು. ಸಾಕ್ಷಾತ್ ಭಗವಂತ ಬಂದನಪ್ಪ ಅಂತ ಕಟ್ಟಿರ್ಬೇಕು, ಕಟ್ಟು ನಂಬಿಕೆ ಇರಬೇಕು. ಎರಡನೇ ಮಾತನ್ನ ಹೇಳ್ಯಾರವರು, ಕರ್ತನ ಕಂಡು ನೃತ್ಯ ಉರಿಯನ್ನು ಉಳಿದರೆ. ಸಿದ್ದರಾಮೇಶ್ವರರು ಮಾಡ್ರಲ್ಲ, ಏನ್ ಮಾಡಿದ್ರು ಅವರು? ಸಾಕ್ಷಾತ್ ಅಲ್ಲಮ್ಮ ಪ್ರಭುದೇವರೇ ಬಂದಾಗ ತಮ್ಮ ಅಗ್ನಿ ನೇತ್ರವನ್ನು ಅವ್ರ ಮೇಲೆ ಪ್ರಯೋಗ ಮಾಡಿದ್ರು. ಹಿಂಗ್ ನಾವು ಮಾಡ್ತಿರ್ತೇವೆ. ಅವರು ಉರಿಗನ್ನಿದ್ದ ಉರಿಗನ್ನು ಪ್ರಯೋಗ ಮಾಡಿದ್ರ ಅವರು. ನಾವು ನಮ್ಮ ಅಗ್ನಿ, ನಮ್ಮ ನಾಲಿಗೆಯೊಳಗೂ ಸ್ವಲ್ಪ ಐತೆ ಅಗ್ನಿ, ಅದನ್ನ ಪ್ರಯೋಗ ನಾವು ಮಾಡ್ತಿರ್ತೀವಿ. ಹೌದಿಲ್ರಿ? ಬಂದ ನೋಡಪ್ಪ ಜಂಗಮ ಮನೆಗೆ. ಒಂದು ಕಥೆ ಹೇಳ್ತಾರೆ ನಿಮ್ಗ, ನಡೆದಂತ ಘಟನೆ, ಸತ್ಯ ಘಟನೆ. ಕುಲಕರ್ಣಿ ಅಂತ ಒಬ್ರು ಇದ್ರು, ಬಹಳ ದೊಡ್ಡ ಶ್ರೀಮಂತರವ್ರು. ಊರು ಮರ್ತೇನೆ ನಾನು, ಸ್ವಲ್ಪ ಬಹಳ ದಿನಗಳಾಯ್ತು. ಅವರು ಒಂದು ನಿಯಮ ಹಾಕೊಂಡಿದ್ರು. ಅವ್ರು ಏನ್ ನಿಯಮ ಹಾಕೊಂಡಿದ್ರು ಅಂತಂದ್ರ, ಶ್ರೀಮಂತ ಮನುಷ್ಯ ಪಾವಲಿ ರೊಕ್ಕ, ಒಂದು ಪಾವಲಿ, ಆಗಿನ ಕಾಲಕ್ಕೆ ಪಾವಲಿ ಅಂತಂದ್ರೆ ಒಂದು ಆಸನೆ. ಶರೀಫ ಶಿವಯೋಗಿಗಳಿಗೆ, ಅವರ ಗುರು ಗೋವಿಂದ ಭಟ್ಟರಿಗೆ ಈ ಪಾವಲಿ ರೊಕ್ಕ ಕೊಡಬೇಕು ದಿನ. ಯಾಕ ಅವ್ರು ತಮ್ಮ ಆನಂದದಾಗ ತಾವಿರೋ ಮಂದಿ, ಅವ್ರಿಗೆ ಊಟದ್ದು ವಿಷಯದ್ದು ಯಾವ ಚಿಂತಿಲ್ಲ. ಯಾರಿಗೆ? ಶರೀಫರಿಗೆ ಮತ್ತು ಗುರು ಗೋವಿಂದರಿಗೆ. ತಮ್ಮ ಆನಂದದಾಗ ತಾವಿರ್ತಾರ. ಅವ್ರಿಗೆ ಸ್ವಲ್ಪ ರೊಕ್ಕದ ಅವಶ್ಯಕತೆ ಇರ್ತದೆ, ದಿನ ಕೊಡೋದು. ನಂಗೆ ದೇವ್ರು ಕೊಟ್ಟನಲ್ಲ, ಅವರ ಆಶೀರ್ವಾದದ ಸಾಕಷ್ಟು ದೇವ್ರು ಕೊಟ್ಟನ, ಅವ್ರಿಗೆ ಕೊಡೋದು. ಪಾವಲಿ ಕೊಡ್ತಿರ್ತಾರಂತ. ಇವ್ರು ಹೇಳ್ತಾರ, ಅಲ್ಲಪ್ಪ ನೀನ್ ಸಂಸಾರಸ್ಥ ಮನುಷ್ಯ, ನಾವು ಬೈರಾಗಿಗಳು, ನಿನಗೆ ಬೇಕಾಗ್ತೈತೆ ಅದು ಮುಂದ ಇಟ್ಕೋ. ಅವ್ರಂತಾರ, ಇದು ನನ್ನ ಆಸ್ತಿ ಎಲ್ಲ ಯಾಕಪ್ಪ ನೀವು ಕೊಟ್ಟ ಭಿಕ್ಷ. ಅವನ್ ಕುಲಕರ್ಣಿ ಹೇಳ್ತಾನೆ, ಇದು ಆಸ್ತಿ ಎಲ್ಲ ಯಾಕು ನೀವು ಕೊಟ್ಟಂತ ಭಿಕ್ಷ. ಅದು ಇದೆಲ್ಲ ನಿಮ್ಮದೇ. ನಿಮಗ್ ಕೊಟ್ಟಂಗ ನಮಗ್ ಬುದ್ಧಿ. ಯಾಕ ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಯುವುದು ಬುದ್ಧಿ. ಹೌದಲ್ರಿ? ಶಿವಯೋಗಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಒಬ್ಬ ಶಿವಯೋಗಿ ಸಂತೃಪ್ತ ಆಗಂತಂದ್ರ ಶಂಕರನೇ ತೃಪ್ತಿ ಆಗ್ತಾನಂತ ಹಿಂಗ ನಿಯಮದ. ಹಿಂಗಾಗಿ ನಿಮ್ಗೆ ಕೊಡೋದ್ರಿಂದ ನನ್ನ ವೃತ್ತಿ ಆಗತೈತಿ. ನೀವು ಒಟ್ಟ ಬೇಡ್ರಿ ತಗೋರಿ ಅಂತ ಹೇಳಿ ದಿನ ಪಾವಲಿ ಕೊಡ್ತಿದ್ದ. ಇದು ನಡೀತಿ ಹಿಂಗೆ ಸ್ವಲ್ಪ ದಿವಸ. ಒಂದ್ ದಿವಸ ಬೇರೆ ಊರಿಗೆ ಹೋಗಿ ಪ್ರಸಂಗ ಬಂದಿದ್ರಿ. ಅವನ್ ಹಿಂದಿ ಕರ್ ಹೇಳ್ತಾನವ, ಇಲ್ಲೇ ಶರೀಫ್ರು ಬರ್ತಾರ, ನೀ ಏನ್
ಮಾಡು, ಅವ್ರು ಬಂದ್ರಂತಂದ್ರ ತಾವ್ರಿಗೆ ರೊಕ್ಕ ಕೊಡು. ನಾ 4 ದಿನ ಬರಂಗಿಲ್ಲ, ಹಿಂಗಾಗಿ 4 ದಿನದ 4 ಪೌಲಿಗಳನ್ನ ನಿನ್ ಕಡೆ ಕೊಟ್ಟು ಹೋಗ್ತೀನಿ ನಾನು. ಇದನ್ನೇನ್ ಮಾಡು, ಅವ್ರು ಬರ್ತಾರ, ನೀ ಕೊಡ್ಬೇಕು. ಈಕಿಗೆ ಅವ್ರೇನ್ ದುಡ್ಯಾವ್ರಲ್ಲ, ಏನಲ್ಲ, ಹಾಡ್ಕೊಂತ ತಿರುಗಾಡೋದು. ಅವ್ರಿಗೆ ರೊಕ್ಕ ಕೊಡೋದಂದ್ರೆ ಏನ ಮಗಳಿಗೆ ಇಷ್ಟ ಇಲ್ಲ. ಇವ ಹೇಳಿ ಹೋದ್ರೆ ಅವ್ರು ಬರ್ತಾರ. ಯಥಾರೀತಿಯಾಗಿ ಮಾತ ಕೊಟ್ಟಿದಾನಲ್ಲ, ದಿನ ಬರ್ಬೇಕಂದ್ರಿ. ಅವ್ರು ಬರ್ತಾರ, ಕುಲಕರ್ಣಿಯವರೇ ಮನೆಯೊಳಗಿದ್ದೀರಿ ಏನು ಅಂತ ಕೇಳ್ತಾರೆ. ಈಗ ಸಿಟ್ಟು ಬಂದ್ಬಿಡ್ತದ. ಬಂದ್ರು ನೋಡಿದ್ರು, ಇಲ್ಲಿ ನಮ್ಮ ಕಡೆ ಬಂದು ರೊಕ್ಕ ಇಸ್ಕೊಂಡು ಹೋಗ್ತಾರೋ, ಚೈನಿ ಮಾಡ್ತಾರ ಅಂತ ಹೇಳಿ ಅದಕ್ಕೆ ಏನು ಅಂತ ಗೊತ್ತೇನ್ರಿ, ಕುಲಕರ್ಣಿಯವರು ಮಾಲೀಕರು ಮನ್ಯಾಗ ಇಲ್ಲ, ಆಯ್ತು ಅಂತ ಹೋಗ್ತಾರವ್ರು. ಮತ್ತೆ ಮರುದಿನ ಬರ್ತಾರೆ, ಕುಲಕರ್ಣಿಯವರೇ ಮನೆಯೊಳಗಿದ್ದೀರೇನು ಮತ್ತು ವಿಚಾರ ಹೇಳ್ತಾರೆ. ಒಂದ್ಸಲ ಹೇರ್ ಅರ್ಥ ಆಗ್ತದೆ ನಿಮಗ, ಮಾಲೀಕರು, ಈ ಮನೆ ಮಾಲೀಕರು ಮನ್ಯಾಗಿಲ್ಲ. ಶರೀಫರಂತಾರ, ನಾನು ನಿನ್ನ ಮನೆಗೆ ಬಂದಿದ್ದೆ ಅದಕ್ಕವ ನಿನ್ನ ಪ್ರಾರಂಭವನ್ನ ಬದಲಾಯಿಸ್ಬೇಕಂತೇಳಿ. ಆದ್ರೆ ಏನ್ ಮಾಡುದು, ನೀನಾಗಿ ಇನ್ನು ಬರ್ಕೊಳಕ್ಕೆ ನನ್ನ ಈ ಮನೆಗೆ ಮಾಲೀಕರಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರವ್ರು. ನಾನಾರು ಏನ್ ಮಾಡ್ಲಿ, ನಾ ಬಂದು ಅದನ್ನ ಬದಲಾಯಿಸಕ್ ಬಂದಿದ್ದೆ, ನಿನ್ ಹಣೆ ಬರ ಬದಲಾಯಿಸಕ್ ಬಂದ. ಹಿಂಗ್ ಶಿವಯೋಗಿಯ ಶಕ್ತಿ ಇರ್ತದ್ರಿ. ಅವ್ರ ಮನಸ್ಸು ಮಾಡಿದ್ರ ಒಬ್ಬ ಯೋಗಿಯ ಅವ್ರ ಜನ್ಮ ಕುಂಡಲಿಯನ್ನ ಬದಲಾಯಿಸ್ಬಿಡ್ತಾರ ಅವ್ರು. ಅವ್ರಿಗೆ ಅದು ಶಕ್ತಿ ಇರ್ತದ. ನಿನ್ನ ಹಣೆ ಬರ ನಾ ಬದಲಾಯಿಸಕ್ ಪ್ರಯತ್ನ ಪಟ್ಟೆ, ಆದ್ರೆ ಮಾಡೋದೇನು, ನೀ ಅದನ್ನ ಬದನ ಬರ್ಕೊಳಕತ್ತೆ ಅಂತ ಹೇಳಿ ಮನೆಯೊಳಗ ಮಾಲೀಕರು ಇಲ್ಲದಂಗ ಆಗತ್ತೆ ಅಂತ ಹೇಳಿ ಹೋಗ್ಬಿಡ್ತಾರ ಅವ್ರು. ಪರಿಣಾಮ ಏನಾದ್ ಗೊತ್ತಲ್ರಿ, ಆ ಮನೆಗೆ ಮಾಲೀಕರನ್ನ ಇರಂಗಿಲ್ಲ. ಇಲ್ಲಿವರೆಗೆ ರೀ ಮಾಲೀಕರಿಲ್ಲ ಮನೆಗೆ. ಹೆಣ್ಮಕ್ಳು ಹುಡ್ತಾವು, ಹಳೇಂದ್ರ ಬಂದಿರ್ತಾರು. ಅಂದ್ರ ಹೇಳೋ ಅರ್ಥಾರ್ಥಿನ ಇಲ್ಲೊಂದು ಮಾತು ಬಳಸ್ಯಾರ ಅವರು ಪ್ರಭುದೇವರು. ಏನಂತ ಹೇಳ್ತಾರ ಅವರು, ಕರ್ತನ ಕಂಡು ನೃತ್ಯ ಉರಿಯನ್ನು ಗುರಿದರೆ ಅದಕ್ಕೆ ಬಂದಂತವ ಕರ್ತ ಅಂತಂದ್ರ ಭಗವಂತನೇ ಬರ್ತಾನ. ಸೇವಕ ಏನ್ ಮಾಡಿದ, ಭಗವಂತನಿಗೆ ಮಾಲೀಕನಿಗೆ ಸೇವಕ ಉರಿಯ ಉಗುಳಿದರೆ ಅವ ಅವರಿಗೆ ಉರಿಗನ್ನ ಬಿಟ್ರ ಆ ಸಂಬಂಧ ಉಳಿತಾರೆ. ಏನದು ಪ್ರಭುದೇವರೇ ಹೇಳ್ತಾರ, ಬಳಿಕಲಿ ಕರ್ತೂತನ ವೃತ್ಯ ಭಾವಕ್ಕೆ ಸಂಬಂಧವೇನು. ನೀ ಹೀಗೆ ಮಾಡಿದಪ್ಪ ಬಂದ ತಕ್ಷಣ, ಹಂಗಾದ್ರ ಈ ಕರ್ತೂತನ ನೀ ನನಗೆ ಮಾಲೀಕನ ಕತ್ತಿ, ದೇವಾನ ಕತ್ತಿ, ಪ್ರಭು ಅಂತನ ಕತ್ತಿ, ಹೌದಿಲ್ರಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕತ್ತಿ, ಮತ್ ನೀ ನನಗೆ ಕರ್ತು ಅಂತಂತ ಕರ್ತ ಅಂತಂತ ನಿನ್ನ ನೀನು ವೃತ್ಯ ಅಂತ ಅನ್ಕೊಂತಿ, ಮತ್ ಉರಿರೇ ಉಳಕತ್ತಿ. ಇದು ಹೆಂಗಾಗ್ತದೆ? ಇದು ಕರ್ತೂತನ ಮತ್ತು ವೃತ್ಯ ಭಾವಕ್ಕೆ ಏನ್ ಸಂಬಂಧ ಉಳಿತದ? ಒಂದು ಮಾತು ಹೇಳ್ತಾರೆ ಅವರು, ತಪ್ಪಿ ತಿದ್ದಿಕೊಳ್ಳೇನೆಂದರೆ ಹಸನಾಗಬಲ್ಲುವೆ. ಅಲ್ಲ, ಒಂದು ಸರಿ ತಪ್ಪಬಹುದು, 2-3 ಸರಿ ಬಳಸರಲ್ಲಿ. ತಪ್ಪಿ ತಿದ್ದುಕೊಂಡಿದ್ದೇನೆಂದರೆ ಹಸನಾಗಬಲ್ಲುವೆ. ನಾವೆಲ್ಲ ಬಹಳ ಮಿಸ್ಟೇಕ್ ಮಾಡ್ತಿರ್ತೇವೆ. ಜೀವನ ಎಲ್ಲ ತಪ್ಪು ಮಾಡತಾರ್ರಿ, ಆದ್ರ ಆ ತಪ್ಪು ಪದೇ ಆಗ್ಬಾರ್ದು. ಒಂದು ಸರಿ ಆಯ್ತಾ ಆಯ್ತು, ಹಗಲ ಮುಗಲ ಅದ ತಪ್ಪ. ಈ ಪಾಪ ನಮ್ಮ ನಾಯ್ಕರ ಮಹಾರಾಜರು ಹೇಳ್ತಿರ್ತಾರೆ, ದಿನ ಹೇಳ್ತಾರ ಅವ್ರು, ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಹಿರಿಯ ವಯೋವೃದ್ಧರು, ಜ್ಞಾನ ವೃದ್ಧರು, ನಮ್ಮ ದೇಶಕ್ಕಾಗಿ ದುಡಿದವರು, ಅವ್ರು ಬಹಳ ದೊಡ್ಡದ ಚರಿತ್ರೆ. ಅಂತ ಒಬ್ಬ ಹಿರಿಯ ಮನುಷ್ಯರು ಏನ್ ಹೇಳ್ತಾರ, ದಿನ ನೀವು ವಿಡಿಯೋ ಆಡಿಯೋ ಬಂದ್ ಮಾಡ್ರಿ. ಅವ್ರು ಹೇಳೋದ ಹೇಳ್ತಾರ, ನಾವು ಚಾಲು ಮಾಡಿದ್ದ. ಇದಕ್ಕೇನಂತ ಕರೀತಾರ್ರಿ, ತಪ್ಪಿ ತಿದ್ದುಕೊಂಡಿದ್ದೇನೆಂದರೆ ನಾವು ತಿದ್ದುಕೊಂಡಿವಿ ಅಂತೇವೆ. ಹಿಂಗ್ ಮಾಡಿದ್ರೆ ಹಸನಾಗಬಲ್ಲುದೆ, ಅದು ಸ್ವಚ್ಛ ಆಗ್ತದೆ. ಒಂದ್ಸರಿ ಆದ್ರೆ ಆಯ್ತು, ಹಗಲ ಮುಗಲ ಅದೇ ಹಸನಾಗಬಲ್ಲುದೆ. ಪ್ರಭುದೇವರು ಹೇಳಕತ್ತಾರ ಇದನ್ನ, ಗುಹೇಶ್ವರ ಲಿಂಗದ ಶರಣಾರೆಂಬುದ ನೀನೆತ್ತ ಬಲ್ಲೆ ಹೋಗ ಮರುಳ ಸಿದ್ದರಾಮ. ಆ ಗುಹೇಶ್ವರ ಲಿಂಗದ ಶರಣಾರಂಭುದ, ಆ ಗುಹೇಶ್ವರ ಲಿಂಗದ ಶರಣನಿದ್ದಾನಲ್ಲ ಪ್ರಭುದೇವ, ಇವರು ಯಾರು ಅನ್ನೋದನ್ನ ನೀ ಏನ್ ತಿಳ್ಕೊತೀನಿ. ಹೋಗು ಹುಚ್ಚು ಹುಡುಗ
ಹುಡುಗ ಅನ್ನಂಗಿರತ್ತ ಅಂತ. ಹೌದು, ಹೋಗು ಮರುಳು ಸಿದ್ದರಾಮ ಅಂತ ಹೇಳಿದ್ರು. ಈ ಹೇಳಿದಾಗ ಒಂದಿಷ್ಟು ನೋವು ಆಗ್ತದ್ರಿ ಯಾರಿಗೆ. ಮತ್ತಿಂದ ಆರೆಂಟ್ ಅನ್ನಕತ್ತಾರಲ್ಲ ಅವರು, ಮರುಳು ಸಿದ್ದರಾಮ ಅಂದ್ರೆ ಸಣ್ಣ ಬೈಗಳಂದ್ರೆ ಅದು ಬಹಳ ದೊಡ್ಡ ಬೈಗಳಿರೋದು. ಹುಚ್ಚ ಸಿದ್ದರಾಮ ಅಂದಂಗ ಅದು. ಹಿಂಗಂದಾಗ ಬಹಳ ನೋವಾಗಿ ಅವ್ರು ಏನಂತಾರಪ್ಪ ಅಂತಂದ್ರೆ, ಎನ್ನ ಒಳಗ ನೊತ್ತಿ ನೋಡಿದಿರಿ. ನೋಡ್ರಿ ಹೆಂಗದ ಮಾತು. ಎನ್ನ ಒಳಗ ನೊತ್ತಿ ನೋಡಿದಿರಿ, ಎನ್ನಲ್ಲೇನುಂಟಯ್ಯ ನುಡಿ ಇಲ್ಲದ ಅಭವ ನೀನು. ನುಡಿ ಕಲಿತೇನೆಂದರೆ ನಿಮ್ಮ ಒಡಂಬಡಿಸಲಾನು ಸಂಬಂಧನೆ. ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ ಉಸುರಿಕ್ಕಮ್ಮದೆ ಮೂಗರಾಗಿದ್ದವು. ನಿಮಗಾನು ಇದರುತ್ತರವ ಕೊಟ್ಟು ಕೆಟ್ಟ ಕೇಳಿಂಗೆ ಏನೆಂಬೆ ಎಲೆ ಅಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಾನು ಉಭಯ ಭ್ರಷ್ಟನೆಂಬುದ ನೀವೇ ಬಲ್ಲಿರಿ ಅಂತಾರ. ನಾನು ಹೇಗಿದ್ದೀನಿ ಉಭಯ ಭ್ರಷ್ಟ. ಅವ್ರಿದ್ದು ಬಹಳ ಚಂದ ಮಾತದ. ಅತ್ತು ಇಲ್ಲ ಇತ್ತು ಇಲ್ಲ ಅಂತ. ದೋಬಿಕಾ ಪುತ್ತ ನ ಖರ್ಕ ನ ಘಾಟ್ಕ ಅಂತ ಬರೀ ಮಧ್ಯ ಹೊಳೆಯಿಂದ ಮನೆಯಿಂದ ಹೊಳಿ ತಿರುಗಾಡಿ ಹೋಗ್ತದಲ್ಲ. ಹೊಳಿನೂ ಪೂರ್ಣ ಅಲ್ಲೇ ಉಳಿದಿಲ್ಲ, ಇಲ್ಲಿ ಮನೆಯಾಗೂ ಉಳಿದಿಲ್ಲ. ಹಂಗಾಗಿ ಏನಂತಾರ ಅವರು, ಏನಂತಾರ, ಎನ್ನ ಒಳಗ ನೊತ್ತಿ ನೋಡಿದ್ರಿ. ನೀವೇನ್ ಮಾಡಕತ್ತೀರಿ ಪ್ರಭುದೇವರಿಗೆ, ನನ್ನ ಒಳಗ ಒತ್ತಿ ನೋಡಕತ್ತೀರಿ, ನನ್ನ ಅಗಲಿ ಹೆಚ್ಚಿಗೆ ನೋಡಕತ್ತೀರಿ ಅಂತ. ಒಳಗ ಒತ್ತಿ ನೋಡಕತ್ತೀರಿ. ನೋಡಿದ್ರ ನನ್ನಲ್ಲಿ ಏನಾರ ಐತಪ್ಪ, ಎನ್ನಲೆ ಏನುಂಟಯ್ಯ, ನನ್ನಲ್ಲಿ ಏನಾರ ಐತಿ. ನೀ ಹಾಗಿದ್ದಿ. ಮಾತು ಭಾಳ ಚಂದದ ನೋಡ್ರಿ ಇದು. ನುಡಿ ಇಲ್ಲದ ಅಭವ ನೀನು. ನೀನು ಯಾರು, ನಿನಗೆ ನುಡಿನೇ ಇಲ್ಲ, ನೀನು ಅಭವ, ಭವರಹಿತನಾಗಿರ್ತಕ್ಕಂಥ ಪರಮಾತ್ಮ ನೀನು. ನಿನ್ನ ಹತ್ರ ಈ ಚತುರ್ವಾಕಗಳು ಏನು ವಾಣಿಗಳಿದ್ದಾವಲ್ಲ, 4 ವಾಣಿಗಳು, ವೈಖರಿ, ಮಧ್ಯಮ, ಪಶ್ಯಂತಿ, ಪರ, ಈ 4 ವಾಣಿಗಳಿಂದ ನಿನ್ನ ಸಮೀಪ ಬರಂಗಿಲ್ಲ. ಇಂತಹ ನುಡಿನೇ ಇಲ್ಲದ ಅಭವ ನೀತಿ. ಇಂಥ ಅಭವ ನೀನು ನುಡಿ ಕಲಿತೇನೆಂದರೆ ಈ ನೀನ ಮಾತಾಡಕ್ ನಿಂತಿಪ್ಪ ಅಂತಂದ್ರ ಹೌದಿಲ್ರಿ. ನಿಮ್ಮ ನೊಡಂಬಡಿಸ ನಾನು ಸಮರ್ಥನೆ ಅಲ್ಲ, ನುಡಿ ಇಲ್ಲಿರತಕ್ಕಂಥ ಅಭವನೇ ಅಂತಂದ್ರ ಅವ್ರನ್ನ ಯಾರು ಒಡಂಬಡಿಸ್ತಾರೋ, ಒಡಂಬಡಿಸಕ್ ಯಾರಿಗಾರ ಸಾಧ್ಯದ ಏನ್ರಿ? ಅವ್ರ ಮನ ಒಪ್ಪಿಸಾಕ ಯಾರಿಗಾರೆ ಸಾಧ್ಯದ ಐತೇನೋ ಪ್ರಶ್ನೆ ಮಾಡ್ತಾರ ಅವರು. ನುಡಿ ಇಲ್ಲದವನೇ ನೀ ಮಾತಾಡಕ್ ಚಾಲು ಮಾಡಿದಂತಂದ್ರೆ ನಿನ್ನನ್ನು ಯಾರು ಒಪ್ಪಿಸಕ್ ಸಾಧ್ಯ ಇರತ್ತ? ಹೌದು, ನನಗರೆ ಸಾಧ್ಯದೇನು? ಸಾಧ್ಯ ಇಲ್ಲ. ಯಾಕೆ ಕಾರಣ ಕೊಡ್ತಾರ ಅವರು? ಅನಂತ ವೇದಗಳೆಲ್ಲವೂ, ವೇದಗಳಿದ್ದಾವಲ್ಲ, ಆ ವೇದಗಳೆಲ್ಲವೂ ನಿಮ್ಮ ಮುಂದೆ, ಹೇ ಪ್ರಭುವೇ, ನಿಮ್ಮ ಮುಂದೆ ಉಸುರಿಕ್ಕಲಮ್ಮದೆ ಉಸಿರಾಡಕ್ಕಾಗಲಾರದ ಮಾತೆಂಗದ ನೋಡ್ರಿ. ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ ಉಸುರಿಕ್ಕಲಮ್ಮದೆ ಉಸಿರಾಡಕ್ಕಾಗಲಾರದ ಮೂಕಾಗಿದ್ದವು. ವೇದಗಳು ಮೂಕಾಗ್ತಾವಂತ, ಉಸಿರಾಡಕ್ ಆಗಲಾರ್ದಂಗ ಮೂಕಾಗ್ತಾವ. ಅಂತ ಸ್ವರೂಪ ನೀನು. ನಿಮಗ ಇದರುತ್ತರವ ಕೊಟ್ಟು, ನಿಮಗೆ ಆನು ಇದರುತ್ತರವ ಕೊಟ್ಟು, ನಿಮಗ ನಾನು ಎದುರು ಮಾತಾಡಿ ಕೆಟ್ಟ ಕೇಳಿಂಗೆ ಏನೆಂಬೆನೆ ಎಲೆ ಅಯ್ಯ. ನಾನು ನಿಮಗೆ ಇದರುತ್ತರ ಕೊಟ್ಟ ಏನೆಂಬೆ ಎಲೆ ಅಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಾನು ಭಯಭ್ರಷ್ಟನೆಂಬುದ ನಿನಗೆ ಗೊತ್ತದ. ನಾನು ಭಯಭ್ರಷ್ಟ. ಈ ಮಾತು ಹೇಳಿದಾಗ ಇನ್ನೊಂದೆರಡು ಪ್ರಾರ್ಥನೆಯನ್ನ ಮಾಡ್ತಾರೆ. ಬಹಳ
ಅದ್ಭುತ ಪ್ರಾರ್ಥನೆಗಳಿದ್ದಾವ. ಅವಾಗ ಪ್ರಭುದೇವರ ಮನಸ್ಸು ಶಾಂತ ಆಗ್ತದೆ. ಶಾಂತ ಆದ ನಂತರ ಅವರು ಯೋಗದ ಬಗ್ಗೆ ಮಾತಾಡ್ತಾರೆ. ಅದು ಬಹಳ ಪೂರ್ವ ಚರ್ಚೆ ಅದ. ಅದನ್ನ ನಾವು ನಮ್ಮ ಮತಿಗೆ ತಿಳಿದದ್ದು. ಯಾಕ ಅದು ಅವರೆಲ್ಲ ಮತಿಯನ್ನ ಮೀರಿದವರು, ಧೃತಿಯನ್ನ ಮೀರಿದವರು, ಪೂರ್ಣ ಪರಬ್ರಹ್ಮ ಸ್ವರೂಪರು. ಅವ್ರ ಬಗ್ಗೆ ನಾವೆಷ್ಟು, ನಮ್ಮ ಸಾಮರ್ಥ್ಯ ಎಷ್ಟಿತ್ತು. ಆದರೂ ನನ್ನ ವಾಕ್, ನನ್ನ ಬುದ್ಧಿ, ನನ್ನ ಈ ಜ್ಞಾನ ಏನದಲ್ಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವ್ರದ್ದು ಅವ್ರಿಗೆ ಸಮರ್ಪಿತ. ನನ್ನನ್ನು ಪೂರ್ಣ ಮತಿಗೆಟ್ಟವ, ಕೃತಿಗೆಟ್ಟವ ಹೌದು ಅಷ್ಟೇ ಅಲ್ಲದ, ಅಷ್ಟೇನು ಹೇಳಿದ್ರು, ಕೃತಿಗೆಟ್ಟವ ಯಾವ ಸ್ವರೂಪ ಅದಲ್ಲ ಆ ಸಚ್ಚಿದಾನಂದ ಪುರವಸ್ತು ಅದರಲ್ಲೇ ಕಾಲ ನೆಲೆನಿಲ್ಲುವಂಗೆ ಮಾಡಿ ಅಂದರೆ ಪ್ರಭುದೇವರ ಶ್ರೀಪಾದದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ಅನಂತ ಅನಂತ ಶಕ್ತಿ.